ಮಾಡುತ್ತಿದ್ದೀರಿ? ಇಲ್ಲಿ ತುಟ್ಟಿ ಇದೆ, ಇದಕ್ಕೆ ಹಾಲು ತಗೊಂಡ್ಬರ್ತೀನಿ. ಹಾಲಿದ್ದಾವೆ ಒಂದೇ ನೋಡಿ, ಇನ್ನೊಂದು 2 ರೂಪಾಯಿ ನೈಟೇನ ಗೊತ್ತಿಲ್ಲ. ಹಾಲಿದಮ್ಮ ಹಾಲು ಸಾಕಾಗಲ್ಲ ಕಣ. ಚೆನ್ನಾಗಿ ಕಾಫಿ ಕುಡಿಬೇಕು. ಎಲ್ಲೂ 1 ರೂಪಾಯಿ 2 ರೂಪಾಯಿ ಇಲ್ವಾ? ಮಮ್ಮಿ ಎಲ್ಲಿಗೆ ಹೋಗ್ತಿದ್ದೀರಾ? ಹಿಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಂಗೆ ಆಗ್ಬಿಟ್ಟಿದೆ. ಗೊತ್ತಾ, ಏನಾದರೂ ತಿನ್ಬೇಕು. ಅನ್ನ ಸಾರು ಅಲ್ಲ, ಮತ್ತೆ ಬೇರೆ ಅದು ಇದು ಅಂತಾನೂ ಅಲ್ಲ. ನನಗೆ ಏನಾದರೂ ತಿನ್ಬೇಕು. ಸಮಥಿಂಗ್ ಖಾರವಾಗಿರ್ಬೇಕು. ಮಳೆ ಬೇರೆ ಬಂದ್ಬಿಟ್ಟಿದ್ಯಾ, ನಿದ್ದೆ ಬೇರೆ ಮಧ್ಯಾಹ್ನ ಮಾಡ್ಬಿಟ್ಟಿದ್ಯಾ. ಹಂಗಾಗಿ ನೋಡಿ ಕಣ್ಣೆಲ್ಲ ಹೆಂಗೆ ಊದ್ಕೊಂಡಿದ್ದೆ. ನಿದ್ದೆ ಮಾಡೋದು ಇನ್ನು ನಾನು ಎದ್ದು 4-5 ಅವರ್ ಆದರೂ ಕೂಡ ಮುಖ ಒಂಥರ ಊತ ಇದೆಲ್ಲ ಥರ ಬಾವ್ತಾರೆ. ಅದಕ್ಕೆ ಸ್ವಲ್ಪ ಹಾಲು ತಗೊಂಡ್ಬಿಟ್ಟು ಬ್ರೂ ಕಾಫಿ ತಗೊಂಡ್ಬಂದು ಬೋಂಡ ಮಾಡಿ, ಅವತ್ತು ಗೋಬಿ ಮಂಚೂರಿಯದು ಹೂವಿನ ಕೋಸಿಂದ ಮಾಡಿದ್ನಲ್ವಾ, ಏನೋ ಒಂಥರ ಡ್ರೈ ಗೋಬಿ ಥರ, ಅದನ್ನು ಮಾಡೋಣ ಅಂತ. ಯಾಕೋ ಏನೋ ತಿನ್ನಬೇಕು ಅಂತ ಸಮಥಿಂಗ್ ಅದು ಬಂದ್ಬಿಟ್ಟು ಅದು ಸ್ನ್ಯಾಕ್ಸ್ ಮಾಡಿಬಿಟ್ಟು ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ, ಕಾಳು ಪಲ್ಯ. ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ನನ್ನ ಒಂದು ತವ್ರ ಮನೆಗೆ. ಅಂಗಡಿಗೆ ಹೋಗ್ಬರ್ತೀವಿ. ಐ ವಿಲ್ ಗೋ ಟು ಶಾಪ್. ಒಂದು ಬ್ಲಾಗ್ ಅಯ್ಯಯ್ಯೋ, ನಾ ಬಿಟ್ಟಂತ ರಂಗೋಲಿ ಹೇಗಾಗಿದೆ ನೋಡಿ. ಮಳೆ ಬಂದು ಈ ಸ್ಥಿತಿಗಾಗಿದೆ. ದಿಸ್ ಇಸ್ ಮೈ ನ್ಯೂ ಔಟ್ಫಿಟ್. ಅಂದರೆ ಹಳೆ ಬಟ್ಟೆನೆ ಹೊಸದಾಗಿ ಆಲ್ಟ್ರೇಷನ್ ಮಾಡಿ ಹಾಕ್ಕೊಂಡಿರೋದು. ನನಗೆ ಟೀ ಐತೆ, ಹಾಲು ಕುಡಿಯೋಕ್ಕೆ. ಬಟ್ ಆದರೆ ಇದೂನೇ ಆಗ್ಬೇಕು. ಆಸೆ ಕೇಳಿದ್ರೆ ಬಜೆಟ್ಟು ಅದು 40-50 ರೂಪಾಯಿ ಮೇಲೆ ಹೋಗುತ್ತೆ. ಒಂದು ಊರಿಂದ ಬಂದು ಮಾಡ್ಕೊಡ್ತೇನೆ ಆಯ್ತಾ. ಹುಷಾರು ಜಾರಿಯ. ತಂದೆ ಹಾಲು ತಗೊಂಡೆ ಬಂದೆ. ಅರ್ಧ ಲೀಟ್ರ್ ತರಲಿಲ್ಲ. ಏನು ಹಾಲು? ಯಾಕಂದರೆ ನಾಳೆ ಊರಿಗೆ ಹೋಗ್ತೀವಲ್ಲ. ಬಿಕಾಸ್ ಟುಮಾರೋ ವಿ ಆರ್ ಗೋಯಿಂಗ್ ಟು ಮೈಸೂರ್. ಹೌದಲ್ವಾ? ಅದಕ್ಕೆ ನಾವು ಇವತ್ತು ಏನಾದರೂ ತಿನ್ನಬೇಕು, ಏನಾದರೂ ಖಾರ ತಿನ್ನಬೇಕು ಅನಿಸ್ತಾ ಐತೆ. ಚುರುಮುರಿ ಮಾಡ್ಕೊಡ್ತೀನಿ, ಚೆನ್ನಾಗಿ ಖಾರವಾಗಿ. ಮಳೆ ಬಂದಿದೆಯಲ್ಲ ಅಂತ ಅಂದರೆ ತಂದ್ಕೊಟ್ಟ. ಚುರುಮುರಿಗೆ ಕತೆ 101 ಬೇಕಾಗುತ್ತೆ. ಅದು ಮಾಡಿಬಿಟ್ರೆ ಅಡುಗೆನೇ ಮಾಡಬಾರ್ದು, ಹೊಟ್ಟೆ ತುಂಬ ಅದೇ ಆಗ್ಬಿಡುತ್ತೆ. ಇನ್ನೊಂದು ನಾವು ಊರಿಗೆ ಹೋಗ್ತೀವಲ್ವ ನಾಳೆ, ಏನಾದರೂ ಹೋಗ್ತಾ ಬಸ್ಸಲ್ಲಿ ಏನಾದರೂ ಇಟ್ಕೊಂಡು ತಿನ್ನೋದಕ್ಕೆ ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಇನ್ನೊಂದು ಹೋಯ್ತಾ, ಏನಾದರೂ ಬಸ್ಸಲ್ಲಿ ತಿನ್ನೋದಕ್ಕೆ ಚಪಾತಿ ಪಲ್ಯ ಎಲ್ಲ ವೇಸ್ಟ್ ಆಗುತ್ತೆ. ನಾನು ಕಾಣ್ ತೋರಿಸ್ಬೇಕು ನನ್ನ ವಿಡಿಯೋದಲ್ಲಿ. ಅದಕ್ಕೆ ಆ ಥರ ಏನು ಅಂತಂದರೆ ಆ ಥರ ಮಾಡೋಣ ಅಂತ. ಏನು ಅಂತಂದರೆ ಅದು ತಿಂದ್ಬಿಟ್ರೆ ಮಂಡಕ್ಕಿ ತಿಂದರೆ ಇನ್ನೇನು ಅಡುಗೆ ಮಾಡಲೇಬಾರ್ದು ಅನಿಸುತ್ತೆ. ಹೆಂಗೋ ಮೆಣಸಿನ್ಕಾಯಿ ತೊಗೊಂಬಂದಿದ್ದೀರಲ್ಲ, ಅದು ಫುಲ್ಲು ವೇಸ್ಟ್ ಆಗುತ್ತೆ ಅಲ್ವಾ. ಅದಕ್ಕೆ ಮೆಣಸಿನ್ಕಾಯಿ ಮಾಡ್ದಂಗೂ ಆಗುತ್ತೆ. ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಾಡ್ತೀನಿ. ಹಾಗೇನೆ ಇದು ವೇಸ್ಟ್ ಆಗುತ್ತೆ. ಯಾವ್ದಾದ್ರು ಹೂಕೋಸು ಒಂದು ಅರ್ಧ ಮಿಕ್ಸಿದ್ದೀನಲ್ವಾ, ಅದನ್ನೇ ಮಾಡಿಬಿಡೋಣ.